ಗೈಸ್ ಆಯಿಲ್ ಫಿಲ್ಟ್ರ್ ಬಂದ್ಬಿಟ್ಟು ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಶೋರೂಮಲ್ಲಿ ಚೇಂಜೇ ಮಾಡಿಲ್ಲ ನೋಡ್ರಿ, ತೆಗಿಯೋಕ್ಕೆ ಆಗ್ತಿಲ್ಲ. ಆಗ್ಲೇನು ತೆಗಿತಾನೆ ಅವರೇ ಪಾಪ. ಈ ಲಾಕ್ ಹೋಗಿ ತಪ್ಪಾಯ್ತದ, ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಬೇಕಷ್ಟೇ, ಎಳಿಬೇಕು ಕೇಬಲ್ನ ಹಿಂಗೆ ಕೆಳಗಡೆ ಹಿಂದಕ್ಕೆ ಎಳ್ದುಬಿಟ್ಟು ಹೇಳ್ಬೋದು. ಈ ಲಾಕ್ ಐತಲ್ಲ, ಶೋರೂಮಲ್ಲಿ ಮಾಡ್ಸೋದು ಬೇಡ ಅಂತ. ಶೋರೂಮ್ಗೆ ಹೋದ್ರೆ ನಿಮಗೆ ಗೊತ್ತಿರುತ್ತೆ, ಅದು ಇದು ಅಂದ್ಬಿಟ್ಟು ಹೆವಿ ಕುಯ್ದು ಬಿಡ್ತಾರೆ ದುಡ್ಡನ್ನ. ಒಂದು ತಿಂಗಳು ಒಂದು ಸರ್ವಿಸ್ ಬಂದ್ಬಿಟ್ಟು ಶೋರೂಮಲ್ಲಿ ಮಾಡಿಸೋದು, ಇನ್ನೊಂದು ಸರ್ವಿಸ್ ಬಂದ್ಬಿಟ್ಟು ಔಟ್ ಸೈಡ್ ಮಾಡಿಸೋದು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಗೈಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಸರ್ವಿಸ್ ಮಾಡಿಸ್ಬೇಕು. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ಕಾರ್ ಆಕ್ಸೆಸರೀಸ್ ಹಾಕ್ಸೋದಕ್ಕೆ ಅಂತ ಹೋಗಿರ್ತೀನಿ. ಸೊ ಕಾರ್ ಆಕ್ಸೆಸರೀಸ್ ಹಾಕ್ಸ್ಕೊಂಡು ಬಂದು ಸರ್ವಿಸ್ ಬಿಡಬೇಕು. ಆ್ಯಕ್ಚುಲಿ ಬಂದ್ಬಿಟ್ಟು ಲಾಸ್ಟ್ ಸರ್ವಿಸ್ ಮಾಡಿಸಿದ್ದು ನಾನು 21,000 ಕಿಲೋಮೀಟ್ರಿಗೆ ಗಾಡಿ ಲಾಸ್ಟ್ ಟೈಮು ಸರ್ವಿಸ್ ಮಾಡಿಸಿದ್ದು. ಸೊ ಈ ಸಲ ಬಂದ್ಬಿಟ್ಟು 31,500 ಓಡ್ಬಿಟ್ಟೈತೆ. ಜಾಸ್ತಿ ಎಕ್ಸ್ಟ್ರಾನ ಓಡಿಸ್ಬಿಟ್ಟಿದ್ದೀನಿ. ಸರ್ವಿಸ್ ಮಾಡಿಸ್ಬೇಕಿತ್ತು, ಮಾಡ್ಸೋಕ್ಕಾಗಲಿಲ್ಲ. ಶೋರೂಮಲ್ಲಿ ಮಾಡಿಸಿದ್ರೆ ಕ್ಲೀನ್ ಆಗಿರುತ್ತೆ, ಗಾಡಿ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂತಂದರೆ ನಮ್ಮ ಇವಾಗ ದುಡಿತೀರ ಇದಕ್ಕೆ ಕೊಡ್ತೀವಿ ರೇಟಿಗೆ ನಾವು ಶೋರೂಮಲ್ಲಿ ಪ್ರತಿ ಸರ್ವಿಸ್ನ ಶೋರೂಮಲ್ಲಿ ಮಾಡಿಸ್ತೀವಿ ಅಂತಂದರೆ ಅದು ಆಗಲ್ಲ. ಸೊ ಅದಕ್ಕೆ ನಾನು ಏನಪ್ಪ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ, ಸೊ ಒಂದು ಸರ್ವಿಸ್ ಬಂದ್ಬಿಟ್ಟು ಶೋರೂಮಲ್ಲಿ ಮಾಡಿಸೋದು, ಇನ್ನೊಂದು ಸರ್ವಿಸ್ ಬಂದ್ಬಿಟ್ಟು ಔಟ್ ಸೈಡ್ ಮಾಡಿಸೋದು, ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ಔಟ್ ಸೈಡ್ ಮಾಡಿಸೋದ ಅಂದ್ಕೊಂಡೆ. ಬಟ್ ಔಟ್ ಸೈಡು ಬಂದ್ಬಿಟ್ಟು ಎಲ್ಲ ಗ್ಯಾರೇಜಲ್ಲೂ ಕೂಡ ಈ CNG ಗಾಡಿ ಆಗಿರೋದ್ರಿಂದ ಎಲ್ಲ ಗ್ಯಾರೇಜಲ್ಲೂ ಕೂಡ CNG ಫಿಲ್ಟರ್ ಚೇಂಜ್ ಮಾಡೋದಿರುತ್ತೆ, ಅದು ಮಾಡಲ್ಲ. ಸುಮಾರು ಕಡೆ ಕೇಳಿದ್ರೆ ಅದು ಮಾಡಲ್ಲ ಅಂತ ಹೇಳಿದ್ರು. ಬೇಕಾದ್ರೆ ಆಯಿಲ್ ಚೇಂಜು ಮತ್ತು AC ಫಿಲ್ಟ್ರ್, ಆಯಿಲ್ ಫಿಲ್ಟ್ರ್ ಅದೆಲ್ಲ ಚೇಂಜ್ ಮಾಡ್ತಾರೆ. ಬಟ್ CNGದು CNG ಫಿಲ್ಟ್ರ್ ಬರುತ್ತಲ್ಲ, ಸೊ ಅದನ್ನು ಮಾಡಲ್ಲ ಅಂತ ಸುಮಾರು ಜನ ಹೇಳ್ತಿದ್ರು. ಸೊ ಅದಕ್ಕೆ ನಾನು ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ದೆ, ಯಾರಾದರೂ ಔಟ್ಸೈಡಲ್ಲಿ ಗ್ಯಾರೇಜಲ್ಲಿ ಸರ್ವಿಸ್ ಮಾಡಿಸ್ಬೇಕು ಈ ಥರ CNGದು, ಸೊ ಯಾರಿಗೆ ಗೊತ್ತಿದ್ರು ಹೇಳಿ ಅಂತ. ಸೊ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸಬ್ಸ್ಕ್ರೈಬರ್ ಒಬ್ಬರು ಅಭಿಲಾಷ್ ಅನ್ನೋರು ನನಗೆ ಕಾಲ್ ಮಾಡಿ ಅವ್ರದ್ದು ಒಂದು ಲೊಕೇಶನ್ ಹೇಳಿದ್ದಾರೆ. ಸೊ ಅವ್ರಿಗೆ ಗೊತ್ತಿರೋ ಒಂದು ಗ್ಯಾರೇಜಲ್ಲಿ ಮಾಡ್ತಾರೆ ಹೋಗಿ ಅಂತ. ಸೊ ಅವ್ರ ಕಡೆಯಿಂದ ಒಂದು ಲೊಕೇಶನ್ ಕಳಿಸಿದ್ರು. ಸೊ ಈಗ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ನೋಡೋಣ ಗೈಸ್ ಎಷ್ಟಾಗತ್ತೆ ಈಗ ಔಟ್ಸೈಡ್ ಮಾಡಿಸಿದ್ರೆ CNG ಗಾಡಿಗೆ ಎಷ್ಟು ಸರ್ವಿಸ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ಏನೇನು ಹಾಕ್ಸ್ತೀನಿ, ಏನು ಎತ್ತ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಿಲೋಮೀಟ್ರ್ ನೋಡ್ಬೋದು, 31,170 ಕಿಲೋಮೀಟ್ರ್ ಗೈಸ್. ಗಾಡಿ ವಾರ್ಮಪ್ ಲಿಕ್ಕಿದ್ದೆ. ಸೊ ಈಗ ಆಯಿತು. ಸೊ ಹೊರಡೋಣ ಈಗ. ಸ್ನೇಹಿತರೆ, ಲೊಕೇಶನ್ ಬಂದ್ಬಿಟ್ಟು ಮನೆಯಿಂದ ಬಂದ್ಬಿಟ್ಟು ಅವ್ರು ಕಳಿಸಿರೋ ಲೊಕೇಶನ್ 11 ಕಿಲೋಮೀಟ್ರ್ ಇದೆ. ಸೊ ಟೈಮ್ ಬಂದ್ಬಿಟ್ಟು 9:20. ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ, ಯಾಕಂದರೆ ಬೇರೆ ಗಾಡಿಗಳು ಬಂದ್ಬಿಟ್ರೆ ಸುಮ್ಮನೆ ಕಾಯಬೇಕಾಗತ್ತೆ, ವೆಯ್ಟ್ ಮಾಡಬೇಕಾಗತ್ತೆ, ಅದರ ತಲೆನೂ ಬೇಡ. ಬೇಗ ಹೋದ್ರೆ ನಮ್ಗೆ ಕೆಲಸ ಬೇಗ ಆಗುತ್ತೆ ಅನ್ನೋ ಒಂದು ರೀಸನಿಂದ ಬೇಗ ಬನ್ನಿ. ಫಸ್ಟ್ ಟೈಮ್ ಹೋಗ್ತಿರೋದು ಗ್ಯಾರೇಜ್ಗೆ, ಯಾವ ಥರ ಸರ್ವಿಸ್ ಮಾಡ್ತಾರೆ ಅಂತ ನೋಡಿಕೊಂಡು ಚೆನ್ನಾಗಿ ಮಾಡಿದ್ರೆ ರೆಗ್ಯುಲರ್ಗೆ ಅಲ್ಲೇ ಮಾಡಿಸೋಣ. ಸ್ನೇಹಿತರೆ, ಫೈನಲಿ ಲೊಕೇಶನ್ ಬಂದೆ. ಇನ್ನೂ ಗ್ಯಾರೇಜ್ ಓಪನ್ ಆಗಿಲ್ಲ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ಇದೇ ಗ್ಯಾರೇಜು. ಸೊ ಗಾಡಿ ತೊಗೊಂಬಂದು ಇಲ್ಲಿ ಹಾಕ್ಕೊಂಡಿದ್ದೀನಿ. ನನಗೆ ಲೊಕೇಶನ್ ಹೇಳಿದ್ರಲ್ಲ, ಸೊ ಅವ್ರು ಬರ್ತಿದ್ದಾರೆ ನಮ್ಮ ಸಬ್ಸ್ಕ್ರೈಬರು. ಸೊ ಮೀಟ್ ಮಾಡೋಣ. ಸೊ ಅವರಿಂದ ನಾನು ನೋಡಿ ಸುಮಾರು ಸಲ ಇಲ್ಲೇ ಬಾಗಿಲು ಸರೌಂಡಿಂಗ್ ಇದು ನನಗೆ ಗೊತ್ತಿಲ್ಲ, ಇಲ್ಲಿ ಗ್ಯಾರೇಜು ಇಲ್ಲಿ ಮಾಡ್ತಾರೆ ಅಂತ ನೋಡಿ. ಅದಕ್ಕೆ ಹೇಳೋದು, ಎಲ್ಲ ಗೊತ್ತು, ಎಲ್ಲ ನನಗೆ ಗೊತ್ತು ಅನ್ನೋ ಥರ ದುರಂಕಾರ ಪಡಬಾರ್ದು. ನಮ್ಗೆ ಗೊತ್ತಿಲ್ಲದಿರೋದು ಇನ್ನೊಬ್ರಿಗೆ ಗೊತ್ತಿರುತ್ತೆ, ಇನ್ನೊಬ್ರಿಗೆ ಗೊತ್ತಿಲ್ಲದಿರೋ ನಮ್ಗೆ ಗೊತ್ತಿರುತ್ತೆ. ಸೊ ಅದರಿಂದ ಸೊ ಬನ್ನಿ, ಗ್ಯಾರೇಜ್ ಓಪನ್ ಮಾಡಿದ್ಮೇಲೆ ಏನೇನು ಎಷ್ಟು ಯಾವ ಥರ ಮಾಡ್ತಾರೆ, ಎಲ್ಲ ಸರ್ವಿಸ್ ಮಾಡಿಕೊಡ್ತಾರೆ ಅಂತ ಕೇಳೋಣ ಗೈಸ್. ಇವಾಗ ಬಂದು ಗ್ಯಾರೇಜ್ ಓಪನ್ ಮಾಡಿದ್ರು. ಗೈಸ್ ಇದೇನು ಮಾಡಿದ್ದಾರೆ ಅಂದರೆ, ಶೋರೂಮಲ್ಲಿ ಬಂದುಬಿಟ್ಟು ಆಯಿಲ್ ಫಿಲ್ಟ್ರು ಚೇಂಜೇ ಮಾಡಿಲ್ಲ ಅಂತ ನೋಡಿ. ಇದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಯಾವ್ದು ಹಾಕಿರ್ತಾರೆ, ಸೊ ಅದೇ ಹಾಕಿರೋದು. ಸೊ ಇಲ್ಲ ಓಪನ್ ತೆಗಿಯೋಕ್ಕೆ ಆಗ್ತಿಲ್ಲ, ಫಿಲ್ಟ್ರನ್ನ ಫುಲ್ಲು ಜಾಮ್ ಆಗಿಬಿಡೈತೆ. ಒಬ್ಬ ತೆಗಿಯೋಕೆ ನೋಡಿ ಎಷ್ಟು ಬೇಜಾರ್ದವ್ರೆ ಅಂತೇಳಿ. ಶೋರೂಮ್ಗಳಿಗೆ ಬಿಡ್ತೀವಿ ನಾವು, ಅವ್ರು ನಮಗೆ ಸರ್ವಿಸ್ ಒಳಗಡೆ ಯಾವ ಥರ ಮಾಡ್ತಾರೆ ಅಂತ ನೋಡೋಕ್ಕೆ ಬಿಡೋಲ್ಲ. ನೋಡೋದು ಹಿಂಗೆ
ಗೈಸ್ ಇದು ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕು ಮತ್ತು ಬ್ರೇಕು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಮಾಡ್ತಿದ್ದಾರೆ. ಎ ಸಿ ಫಿಲ್ಟ್ರ್ ನೋಡಿ, ಎ ಸಿ ಫಿಲ್ಟ್ರ್ ಎಷ್ಟು ಡಸ್ಟ್ ಐತೆ ಅಂತ. ಎ ಸಿ ಫಿಲ್ಟ್ರನ್ನ ಲಾಸ್ಟ್ ಯಾವಾಗ ಸರ್ವಿಸ್ ಮಾಡಿದ್ರು ಶೋರೂಮಲ್ಲಿ ಚೇಂಜ್ ಮಾಡಿಲ್ಲ. ಸೊ ಇದನ್ನು ಚೇಂಜ್ ಮಾಡಿಸ್ತೀನಿ, ಡಸ್ಟ್ ಎಷ್ಟೈತೆ ಅಂತ ಚೆಕ್ ಮಾಡಿದ್ರು. चल के आने के बाद बोलने लगी ಏನಾಗಿಲ್ಲ ಅದು ಹಾಂ, ಕೇಬಲ್ ಚೆನ್ನಾಗಿದೆ. ಈ ಪ್ಲೇಟ್ ಐತಲ್ಲ, ಈಗ ಏನು ಮಾಡೋದು ಮತ್ತೆ? ಈಗ ಹೇಳು. ಈ ಲಾಕ್ ಐತಲ್ಲ, ಲಾಕ್ ಒಂದು ಚೇಂಜ್ ಮಾಡಿ. ಈ ಹಿಂದೆ ಹಿಂಗ್ ಕೇಬಲ್ ಇಟ್ಕೊಂಡು ಹಾಂ ಈ ಲಾಕ್, ಈ ಹಿಂದ್ ಲಾಕ್ ಐತಲ್ಲ, ಹಾಂ, ಈ ಲಾಕ್ ಹೋಗಿ ತಪ್ತಾ ಐತದು. ಹಿಂಗ್ ಹಿಡ್ಕೊಂಡು ಹಿಂಗೆ ಎತ್ತಬೇಕಷ್ಟೇ. ಎಳಿಬೇಕು ಹಾ, ಕೇಬಲ್ನ ಹಿಂಗೆ ಕೆಳಗಡೆ ಹಿಂದಕ್ಕೆ ಎಳ್ದುಬಿಟ್ಟು. ಹೇಳ್ಬೋದು. ಈ ಲಾಕ್ ಐತಲ್ಲ, ಹಾಂ ಹಾಂ ಈ ಹಿಂದ್ ಲಾಕ್ ಐತಲ್ಲ, ಹಾಂ ಇದು ಬೇಕಾಗಿದೆ. ಹಾಂ. ಹಿಂಗೆ ಎಬ್ಸೆಂಟ್ ಆಗಿ ಹೊರಗೆ ಬರ್ತಾ ಇದೆ ಲಾಕ್. ಈಗ ಎಮರ್ಜೆನ್ಸಿಗೆ ಇರಲಿ, ಈಗ ನೆಕ್ಸ್ಟ್ ಹಾಕೊಡ್ತೀವಿ, ನೆಕ್ಸ್ಟ್ ಹಾಕೊಟ್ಬಿಡು ಅಷ್ಟೇ. ಇದು ಎತ್ತು ಹಿಡ್ಕೊಂತ ಸೆಟ್. ಸರ್ವಿಸ್ ಆಯಿತು. ಒಂದ್ಸಲ ಚೆಕ್ ಮಾಡಿ ಹೋಗ್ಬಿಟ್ಟು ಕರ್ಕೊಂಡೋಗಿದ್ದೆ ಟ್ರಯಲ್ಲು. ಈ ಸಲ ಸರ್ವಿಸ್ಗೆ ಏನೋ ಅಂತ ಏನು ಗೈಸ್, ಇದು ಶೋರೂಮಲ್ಲಿ ಏನು ಮಾಡಿದ್ದಾನೆ ಅಂದರೆ ಆಯಿಲ್ ಫಿಲ್ಟ್ರನ್ನ ಚೇಂಜ್ ಮಾಡಿಲ್ಲ. ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಯಾವ್ದು ಹಾಕಿರ್ತಾನೆ, ಸೊ ಅದೇ ಇರೋದು. ಏನಾಗೈತೆ ಅಂತ ಹೇಳಿದ್ರೆ ಜಾಮ್ ಆಗ್ಬಿಡುತ್ತೆ, ತೆಗಿಯೋಕ್ಕೆ ಆಗಿಲ್ಲ. ತೆಗಿಯೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು, ಅರ್ಧ ಆಯಿಲ್ ಫಿಲ್ಟ್ರದ್ದು ನೋಡಿ. ಶೋರೂಮಲ್ಲಿ ಬಿಟ್ಟರೆ ಕೆಲಸಗಳು ಈ ಥರ ಮಾಡೋದು. ಮತ್ತು ಅದರದ್ದು ಬಾನೆಟ್ದು ಮುಂದ್ಗಡೆ ಇಲ್ಲಿ ಓಪನ್ ಮಾಡೋದು ನಾಬೇ ವರ್ಕ್ ಆಗಲ್ಲ. ಅದನ್ನ ನೋಡಿದ್ರೆ ಅಲ್ಲಿ ಕೇಬಲ್ ಹೋಗೈತೆ ಅಂತ. ಇವ್ ನೋಡಿದ್ರೆ ಕೇಬಲ್ ಏನು ಹೋಗಿಲ್ಲ ಬ್ರೋ, ಕ್ಯಾಪ್ ಇರುತ್ತೆ, ಹಿಂಗೆ ಎಳೆಯೋದಿರತ್ತಲ್ಲ ಪ್ಲಾಸ್ಟಿಕ್, ಅದು ಹೋಗಿರೋ ಸೆಟ್ ತಂದು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ದ. ನೆಕ್ಸ್ಟ್ ಹಾಕ್ಕೊಡ್ತೀನಿ ಬ್ರೋ, ಇವಾಗ ತರೋಕ್ಕೆ ಆಗಲ್ಲ, ತರಬೇಕು ಹೋಗಿ ಅಂತಂದ. ಸರಿ ಅಪ್ಪ ನೆಕ್ಸ್ಟ್ ಹಾಕು ಅಂತ ಅಂದ್ಬಿಟ್ಟು ಸೊ ಮಾಡಿಸ್ಕೊಂಡು ಬಂದಿದ್ದೀನಿ ಗೈಸ್. ಆಗ ಬಂದ್ಬಿಟ್ಟು ಫಿಲ್ಟ್ರುಗಳು ಮಾಮೂಲಿ ಹಿಂಗೆ ಗೊತ್ತಿರುತ್ತೆ ಸರ್ವಿಸ್ ಮಾಡಿಸಿದ್ರೆ ಯಾವ ಫಿಲ್ಟ್ರುಗಳು ಅಂತ. ಸೊ ನೆಕ್ಸ್ಟ್ ಸರ್ವಿಸಲ್ಲಿ CNG ಫಿಲ್ಟ್ರ್ ಒಂದು ಚೇಂಜ್ ಮಾಡಿಲ್ಲ. ಅದು ಏನಕ್ಕೆ 40,000 ಕಿಲೋಮೀಟ್ರಿಗೆ ನಮಗೆ ಮಾಡಿಸ್ಕೊಡಿ ಬ್ರೋ, ನೆಕ್ಸ್ಟ್ ಸರ್ವಿಸಿಗೆ ಮಾಡಿಸ್ಕೊಡಿ CNG ಫಿಲ್ಟ್ರು ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ವೀಲ್ ಬ್ಯಾಲೆನ್ಸಿಂಗ್ ಒಂದು ಮಾಡಿಸ್ಕೊಡ್ಬೇಕು. ಸೊ ಈಗ ಹೋಗಿ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಗಾಡಿನ ವಾಶ್ ಮಾಡಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಔಟ್ಸೈಡಲ್ಲಿ ಎಲ್ಲಾದರೂ. ಏನಕ್ಕಂದರೆ ಒಳಗಡೆ ಕೆಳಗಡೆ ಎಲ್ಲ ಸ್ವಲ್ಪ ವಾಶ್ ಮಾಡಿಸ್ಕೊಂಬೋಣ ನೀಟಾಗಿ ಅಂತ ಗಾಡಿ. ಸೊ ಬನ್ನಿ ನೋಡೋಣ, ಫಸ್ಟ್ ಇಲ್ಲಿಂದ ಹೋಗೋಣ, ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಕೊಳ್ಳೋಣ. ವೀಲ್ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇಲ್ಲೇ ಬಾಗ್ಲೂರು ಸಂತೆ ಇದೆ ನೋಡಿ, ಸಂತೆ ಆಪೋಸಿಟು, ಇದು ಮುಂದ್ಗಡೆ ಎದುರುಗಡೆ ಇರೋದು ಸಂತೆ ಆಪೋಸಿಟ್ಟು ನಿಮ್ಗೆ ಇಲ್ಲಿ ಅಪೋಲೋ ಅಂತ ಇದೆ ನೋಡಿ, ಅಪೋಲೋ ಟೈರ್ಸ್ ಅಂತ. ಸೊ ಇಲ್ಲಿಗೆ ತಗೊಂಬಂದಿದ್ದೀನಿ. ಸೊ ಮಾಡಿಸ್ಕೊಂಬೋಣ. 700-750 ರೂಪಾಯಿ ಹೇಳ್ತಾವನೆ. ಸೊ ದುಡ್ಡನ್ನ ಮಕ್ಕ ನೋಡೋಕ್ಕಾಗಲ್ಲ, ಮಾಡಿಸ್ಕೊಂಬೋಣ.
ಅಲೈನ್ಮೆಂಟ್ ಎಲ್ಲ ಮಾಡಿಸ್ದೆ, ವಾಶ್ ಏನೂ ಮಾಡಿಸ್ತಿಲ್ಲ, ಏನಕ್ಕೆ ನೆಕ್ಸ್ಟ್ ಸರ್ವಿಸಲ್ಲಿ ವಾಶ್ ಮಾಡ್ಸೋಣ ಅಂದ್ಬಿಟ್ಟು ಸುಮ್ಮನೆ 500-600 ರೂಪಾಯಿ ಇವಾಗ ಸಿಕ್ಕತ್ತು ಬೇಡ ಅಂತ, ఎందుకంದ್ರೆ ಇವಾಗ ಖರ್ಚಾಗಿದೆಯಲ್ಲ ಸರ್ವಿಸು, ಅಲೈನ್ಮೆಂಟು, ಬ್ಯಾಲೆನ್ಸಿಂಗ್ ಅಂತ. ಸೊ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ಗೈಸ್. ಸೊ ವಿಡಿಯೋ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ಇನ್ನೊಂದು ಅರ್ನಿಂಗ್ ವಿಡಿಯೋ ಜೊತೆ ಸಿಗೋಣ. ಡ್ಯೂಟಿ ಮಾಡಬೇಕು, ಅರ್ನಿಂಗ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಟೇಕ್ ಕೇರ್, ಸಿ ಯು, ಬೈ.